ಪಾಳು ಬಿದ್ದಂಥ ಮನೆಯ ವಾಸ್ತು ರಹಸ್ಯಗಳು ಏನೇನು? ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಜೀವನನ ನಾಶ ಮಾಡಿಬಿಡುತ್ತೆ. ಒಂದು ಬಾಗಿಲು ಗಳಿಸಿದನ್ನು ಎಲ್ಲವನ್ನು ಹಾಳು ಮಾಡಿಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಕ್ಲೈಂಟ್ ಒಬ್ಬರು ಒಂದು ಮನೆ ತೊಗೊಂಡಿದ್ದಾರೆ. ಅದು ಹಳೆ ಮನೆ. ಸರ್, ಈ ಮನೆ ವಾಸ್ತುಕಿದೆಯಾ, ಬಂದು ನಮಗೆ ನೋಡಿಕೊಡಿ ಅಂತ ಹೇಳಿದರು. ಬಂದು ನೋಡಿದಾದಮೇಲೆ ಅವ್ರು ಪರ್ಮಿಷನ್ ತೊಗೊಂಡು ಈ ಮನೇಲಿ ಏನೇನು ದೋಷ ಇದೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಮನೇಲೂ ಇದ್ದರೆ, ಈ ಮನೇಲಿ ಮುಂಚೆ ಇದ್ರಲ್ವ, ಅವ್ರಿಗೆ ಏನಾಯಿತು ಪ್ರಾಬ್ಲಮ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಈ ಏನರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರಿಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಮನೇಲೂ ಇದೇ ಥರ ಇದ್ದರೆ, ಇದೇ ಥರ ಪ್ರಾಬ್ಲಮ್ ಇರುತ್ತೆ. ಆದಷ್ಟು ಬೇಗ ಬದಲಾಯಿಸ್ಕೊಳಕ್ಕೆ ಪ್ರಯತ್ನ ಪಡಿ. ಈ ಪ್ರಾಪರ್ಟಿ ಇರೋದು ವಿಜಯಪುರ, ಅಂದರೆ ದೇವನಹಳ್ಳಿ ಹತ್ರ ಇರ್ತಕ್ಕಂಥ ವಿಜಯಪುರದಲ್ಲಿ. ಈ ಮನೆ ಬಂದು ನಮಗೆ ನಾರ್ತ್ ರೋಡ್ ಫೇಸಿಂಗ್ ಇದೆ. ಇಲ್ಲಿ ನೋಡಿ, ಇದು ನಾರ್ತು ದೊಡ್ಡ ಗೇಟ್ ಕೊಟ್ಟಿದ್ದಾರೆ. ಇದು ಉಚ್ಚ ಸ್ಥಾನದಲ್ಲಿದ್ದಾರೆ. ಇದು ಏನೂ ತೊಂದರೆ ಇಲ್ಲ, ಈ ರೀತಿ ಕೊಡ್ಬೋದು. ಇದಾದಮೇಲೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಮೇಲೆ ಬಾಡಿಗೆಗೆ ಮಾಡಿದ್ದಾರೆ. ಹಾಗಾಗಿ ನೋಡಿ, ಅವ್ರಿಗೆ ಉತ್ತರ ವಾಯುವ್ಯದಲ್ಲಿ ಇನ್ನೊಂದು ಗೇಟ್ ಕೊಟ್ಟರು. ನೋಡಿ, ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ. ಉತ್ತರ ವಾಯುವ್ಯ ಅಂದ್ರೆ ನಮಗೆ ನೀಚ ಸ್ಥಾನ ಆಗುತ್ತೆ. ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಗೇಟು, ಮನೆ ಬಾಗಿಲು, ಒಂದು ಟಾಯ್ಲೆಟ್ ರೂಮ್ ಬಾಗಿಲಾಗಲಿ ಯಾವುದೇ ಆಗಲಿ ನಮಗೆ ಬಂದಾಗ ನಮ್ಮನೆ ಹೆಣ್ಮಕ್ಳು ತಪ್ಪು ಕೆಲಸ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ. ಹಾಗಾಗಿ ಇವರು ಉತ್ತರ ವಾಯುವ್ಯದಲ್ಲಿ ಗೇಟ್ ಕೊಟ್ಟು ನೀಚ ಸ್ಥಾನ ಆಗಿದೆ. ಇದಾದಮೇಲೆ ಮತ್ತೆ ಏನಾಗಿದೆಯಪ್ಪ ಅಂದರೆ, ನೋಡಿ, ಈ ಕಾಂಪೌಂಡ್ ಏನಾಗುತ್ತಲ್ವ, ಇದು ನಮಗೆ 9 ಇಂಚ್ ಬರುತ್ತೆ. ಈಶಾನ್ಯದಲ್ಲಿ 9 ಇಂಚು, ಅದೇ ರೀತಿ 9 ಇಂಚು ಕಾಲಮ್ ಬಾಕ್ಸ್ ಬರುತ್ತೆ. ಇದೆರಡು ಈಕ್ವಲ್ ಆಯ್ತಲ್ವ. ಇಲ್ಲಿ ಹೋಗ್ತಾ ನೋಡಿ, ಇದು 9 ಇಂಚ್ ವಾಲ್ ಇದೆಯಲ್ಲ, ಇದು ನೋಡಿ 4.25 ಇಂಚ್ ಆಯಿತು. ಸೊ ಅವಾಗ ನಮಗೇನಾಗುತ್ತೆ, ಆ ಮನೆಯಿಂದ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿದ್ರೆ ಒಂದು ಮೆಜರ್ಮೆಂಟ್ ಬರುತ್ತೆ. ಅದೇ ನಮಗೆ ಇಲ್ಲಿಂದ ಇದು ಮಾಡಿದಾಗ ದೇವಮೂಲೆ ಕಟ್ಟಾಗುತ್ತೆ, ವಾಯುಮೂಲೆ ಉತ್ತರಕ್ಕೆ ಬೆಳೆಯುತ್ತೆ. ಅಂದರೆ ನೀಚ ಸ್ಥಾನ ನಮಗೆ ಬೆಳೀತು. ಇದನ್ನು ಬೆಳೆಸಬಾರ್ದು. ಇದನ್ನು ಬೆಳೆಸಿರೋದ್ರಿಂದ ಅವ್ರ ಮನೆಯಲ್ಲಿ ಬಡ್ಡಿ ಕಟ್ಟೋ ಅಂಥದ್ದು ತುಂಬ ಜಾಸ್ತಿ ಇರುತ್ತೆ. ರೋಡ್ ಫೇಸಿಂಗ್ ನಾರ್ತ್ ಆಯ್ತಲ್ವ, ನನ್ನ ಬೆನ್ನಿಂದ ಇರೋದು ಈಸ್ಟು, ಪೂರ್ವ. ಓಕೆನಾ? ಇದಾದಮೇಲೆ ನೋಡಿ, ಈ ಮನೆನ ನಾವು ಲೆಕ್ಕ ತೊಗೊಂಡ್ರೆ ನೋಡಿ, ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಾಯಿತು. ನೋಡಿ, ಇದು ನಾರ್ತ್ ಈಸ್ಟ್ ಕಾರ್ನರು. ನೋಡಿ, ಇದು ಅಡುಗೆ ಮನೆ, ಅಗ್ನಿ ಮೂಲೆ ಆಚೆ ಬಂತು. ಯಾವಾಗ ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಾಗುತ್ತೆ, ಮನೆ ಯಜಮಾನರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ, ಅಥವಾ ಮನೆ ಯಜಮಾನ, ಮನೆಯ ದೊಡ್ಡ ಮಗನಿಗೆ ತೊಂದರೆ ಆಗುತ್ತೆ. ಇದಾದಮೇಲೆ ನಮಗೇನಾಯಿತು, ಅಗ್ನಿ ಮೂಲೆ ಆಚೆ ಬಂದಾಗ ಹೆಣ್ಮಕ್ಳಿಗೆ ಈ ಮನೆ ಯಜಮಾನಿಕೆ ಹೋಗಬೇಕು. ಹೆಣ್ಮಕ್ಳು ಗಂಡಸರ ಮಾತು ಕೇಳೋದಿಲ್ಲ. ಅದು ಹೆಂಡ್ತಿ ಇರ್ಬೋದು, ಮಗಳಿರ್ಬೋದು, ಯಾರಾದರೂ ಸರಿ. ಯಾವಾಗ ಅಗ್ನಿಮೂಲೆ ಮುಂದೆ ಬರುತ್ತೆ ನಮಗೆ, ಆವಾಗ ಈ ಮನೆಯಲ್ಲಿ ಗಂಡು ತೊಂದರೆ ಪಡ್ತಾನೆ. ಹಾಗಾಗಿ ಇದರಿಂದ ಅವ್ರಿಗೆ ಏನು ರಿಸಲ್ಟ್ ಬರ್ತಾಯಿದೆ ಮುಂದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದು, ನಮಗೆ ಸೈಟಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಾಯಿತು. ಅದಾದಮೇಲೆ ಮನೆ ಒಳಗಡೆ ಬಂದಾಗೂ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಾಗ್ತಾ ಇದೆ. ಇದಾದಮೇಲೆ ಇದು ಲಿವಿಂಗ್ ಏರಿಯಾ. ನೋಡ್ರಿ, ಇದು ಟಿ ವಿ ಯೂನಿಟ್ ಕರೆಕ್ಟಾಗಿದೆ. ಇದಾದಮೇಲೆ ನಾರ್ತಲ್ಲಿ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ, ಇದು ಕರೆಕ್ಟಿದೆ. ಈಶಾನ್ಯದಲ್ಲಿ ಬಾಗಿಲಿದೆ, ಇದು ಕರೆಕ್ಟ್ ಇದೆ. ಆ ಕಡೆ ಈ ಕಡೆ 2 ವಿಂಡೋ ಇದೆ, ಇದು ಕರೆಕ್ಟ್ ಇದೆ. ಇದಾದಮೇಲೆ ನಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ದೇವ್ರ ಮನೆ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ನನಗೆ ಈ ಲಿವಿಂಗ್ ಏರಿಯಾನ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಇದಾದಮೇಲೆ ನೋಡಿ, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬಂತು. ಈ ಅಡುಗೆ ಮನೆಗೆ ನನಗೆ ಶಿಂಕು ಈಶಾನ್ಯದಲ್ಲಿದೆ. ಅಗ್ನಿ ಮೂಲೆಯಲ್ಲಿ ನಮಗೆ ಸ್ಟವ್ ಕೊಟ್ಟರು. ಇದು ಏನು ತೊಂದರೆ ಆಗ್ತಾಯಿದೆ ಅಂದರೆ, ಉತ್ತರ ವಾಯುವ್ಯದಲ್ಲಿ ನಮಗೆ ಬಾಗಿಲು ಕೊಟ್ಟರು. ಯಾವಾಗ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಬರುತ್ತೆ, ಹೆಣ್ಮಕ್ಳು ನಮ್ಮ ವ್ಯಾಪ್ತಿ ದಾಟ್ತಾರೆ, ನಮ್ಮ ಮನೆಯ ಮರ್ಯಾದೆನ ತೆಗಿತಾರೆ. ನಮ್ಮ ಮಕ್ಕಳೇ, ನಮ್ಮ ಮಕ್ಕಳು ಒಳ್ಳೆಯರು, ನಾವು ಮನೇನ ಈ ಥರ ಮಾಡಿ ನಮ್ಮ ಮಕ್ಕಳ ಕೈಯಲ್ಲಿ ನಮಗೆ ನೆಗೆಟಿವ್ ಆಗೋಂಥ ಕೆಲಸಗಳೆಲ್ಲ ಇದು ಈ ಬಾಗಿಲು ಮಾಡಿಸ್ತಾ ಇರ್ತದೆ. ಯಾವತ್ತೂ ಅಷ್ಟೇ, ಅಡುಗೆ ಮನೆಗೆ ಉತ್ತರ ವಾಯುವ್ಯದಲ್ಲಿ ಬೇಕಾದರೆ ನೀವು ಆರ್ಚ್ ಕೊಟ್ಕೊಂಬಿಡಿ. ನೀವೇನಾದರೂ ಡೋರ್ ಕೊಟ್ಟರೆ ಅಲ್ಲಿಗೆ ಅದು ನೀಚ ಸ್ಥಾನ ಆಯಿತು. ಈ ಅಡುಗೆ ಮನೆಗೆ ಇದು ಉತ್ತರ ಈಶಾನ್ಯ. ಇದು ನಮಗೆ ಇದು ಉತ್ತರ ವಾಯುವ್ಯದಲ್ಲಿ ಈ ಬಾಗಿಲು ಬಂದಿದೆ. ನೋಡಿ, ಇದು ಡೋರ್ ಬಂದು ಪೂರ್ತಿ 0 ಮಾಡಿ ಈ ಅಡುಗೆ ಮನೆಯ ಉತ್ತರ ಕೊನೆಯ ವಾಯುವ್ಯಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಇದು ನೀಚ ಸ್ಥಾನದಲ್ಲಿ ಬಂತು. ಇದು ನೀಚ ಸ್ಥಾನದಲ್ಲಿ ಬಂದಾಗ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ನಮ್ಮನೆ ಹೆಣ್ಮಕ್ಳನ್ನ ಮಾತು ಕೇಳಲ್ಲ. ಯಾವುದಾದ್ರೂ ಕೋರ್ಟು ಕಚೇರಿ ವ್ಯಾಜ್ಯ ಇರುತ್ತೆ, ಬಡ್ಡಿ ಕಟ್ಟೋದಿರುತ್ತೆ. ಅದೊಂದು ಪುಟ್ಟದು ಒಂದು ಟಾಯ್ಲೆಟ್ ರೂಮ್ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಮೇನ್ ಡೋರ್ ಇರ್ಬೋದು. ಈಗೆಲ್ಲ ಆಚೆ ನಾನು ತೋರಿಸ್ದೆ, ಗೇಟ್ ಕೊಟ್ಟಿದ್ದಾರೆ. ಈಶಾನ್ಯದಲ್ಲಿ ಒಂದು ಕೊಟ್ಟಿದ್ದಾರೆ, ವಾಯುವ್ಯದಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ. ಇದೇ ದುರಾದೃಷ್ಟ ಅಂತ ಹೇಳೋದು. ಯಾಕೆಂದರೆ ರಿಪೀಟ್ ಆಗ್ತಾ ಇದ್ದಾಗ ನಮಗೆ 6 ತಿಂಗಳಿಗೆ ಬರತಕ್ಕಂಥ ನೆಗೆಟಿವ್ 3 ತಿಂಗಳಿಗೆ ಬಂದುಬಿಡುತ್ತೆ. ಒಂದು ಸರಿ ಬಂದ್ರೇ ನಾವು ತಡ್ಕೊಳಕ್ಕಾಗಲ್ಲ. ಇಲ್ಲಿ 2 ಸರಿ ರಿಪೀಟ್ ಆಗಿದೆ. ಈಶಾನ್ಯ ಮೂಲೆ ಕಟ್ಟಾಗಿರೋದು 2 ಸರಿ ರಿಪೀಟ್ ಆಯಿತು. ಉತ್ತರ ವಾಯುವ್ಯದಲ್ಲಿ ಒಂದು ಗೇಟ್ ಬಂತು, ಒಂದು ಅಡುಗೆ ಮನೆ ಬಾಗಿಲು ಬಂತು. ಹಾಗಾಗಿ ಇದು ಪೂರ್ತಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ.
ಈಗ ಪ್ರೆಸೆಂಟ್ ಈ ಮನೆ ತೊಗೊಂಡಿರೋರು ಮಂಜುನಾಥ್ ಗೌಡ್ರು ಅಂದ್ಬಿಟ್ಟು ಅವರು ನನ್ನ ಕ್ಲೈಂಟ್. ಯಾಕೆಂದರೆ ಅವ್ರು ವಾಸ ಇರೋ ಮನೆಗೆ ಈಗ ನಾನೇ ಹೊಸ ಮನೆ ಮಾಡ್ತಾಯಿದ್ದೀನಿ, ಅದ್ರದ್ದು ಮುಂದೆ ವಿಡಿಯೋ ಮಾಡ್ತೀನಿ. ಅವ್ರು ಈ ಮನೆ ಪರ್ಚೇಸ್ ಮಾಡಿ ಇಮ್ಮಿಡಿಯೇಟ್ಲಿ ಸರ್ ನೀವು ಬಂದು ಇದನ್ನು ನೋಡಿ ಏನೇನು ತಪ್ಪಿದೆ ಸರಿಪಡಿಸಿ ಅಂತ ಹೇಳಿದ್ರು. ಅವ್ರು ಬಂದು ಸರ್ ಫಸ್ಟ್ ಈ ಮನೆ ನೋಡಿ, ಯಾಕೆಂದರೆ ನಾನು ತೊಗೊಂಡಿದ್ದೀನಿ, ನಾನು ತೊಗೊಂಡ್ಮೇಲೆ ನೀವು ಫಸ್ಟ್ ನೋಡಿ ಅಂತೇಳಿ ಮೇಸ್ಟ್ರಿಂಗ್ ಕರೆಸಿ ನನ್ನ ಕಡೆ ಏನೇನು ಚೇಂಜಸ್ ಮಾಡಬೇಕು ಅಂತ ಮಾರ್ಕ್ ಮಾಡಿಸ್ಕೊಂಡ್ರು. ಪಾಪ ಅವ್ರದ್ದು ಟೈಮ್ ಹೆಂಗಿತ್ತು ಅಂದರೆ ಯಾವ ರೀತಿ ಇದೆ ಅಂದರೆ ಈ ಮನೆ ಸೇಲ್ ಮಾಡಿದವ್ರದ್ದು ಅವ್ರ ದರಿದ್ರ ಹೆಂಗೆ ಅಂದರೆ ಈಶಾನ್ಯ ಕಟ್ಟಾಯಿತು, ಉತ್ತರ ವಾಯುವ್ಯ ಬಾಗಿಲು ಬಂತು ನೋಡಿ, ದೇವ್ರ ಮನೆ ಬಂದಿದೆ ಲಿವಿಂಗ್ ಏರಿಯಾಗೆ, ದೇವ್ರ ಮನೆ ಆಯ್ತಲ್ವಾ ನೋಡಿ, ದೇವ್ರ ಮನೆ ಕರೆಕ್ಟ್ ಇದೆ. ಆದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನೋಡಿ, ಇದು ದಕ್ಷಿಣ ಮಧ್ಯ ಭಾಗದಲ್ಲಿ ಪ್ಯಾಸೇಜ್ ಕೊಟ್ಬಿಟ್ಟು ಇಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಕೊಟ್ಟರು. ದಕ್ಷಿಣದಲ್ಲಿ ಟಾಯ್ಲೆಟ್ ರೂಮ್ ಇರ್ಬೋದು, ಆದರೆ ಟಾಯ್ಲೆಟ್ ರೂಮ್ಗೂ ದೇವ್ರ ಮನೆಗೂ ಒಂದೇ ಗೋಡೆ ಆಯಿತು. ಆವಾಗ ಏನಾಗುತ್ತೆ, ಪಾಸಿಟಿವ್ ಮನೆ ಒಳಗಡೆ ಬರಲ್ಲ. ಯಾವಾಗ ಇಲ್ಲಿ ಟಾಯ್ಲೆಟ್ ಉಪಯೋಗಿಸ್ತಾ ಇರ್ತೀರಿ ಅಲ್ಲಿ ನೆಗೆಟಿವ್, ಒಂದು ಪಾಸಿಟಿವ್ಗೂ ನೆಗೆಟಿವು ಕ್ಲ್ಯಾಶ್ ಆಗ್ತದೆ. ಅಲ್ಲಿ ಏನಾಗ್ತದೆ ಅಂದರೆ ನೆಗೆಟಿವ್ ಮೇಲ್ಗೈ ಆಗ್ತದೆ, ಪಾಸಿಟಿವ್ ಕೆಳಗಡೆ ಬೀಳುತ್ತೆ. ಆದಮೇಲೆ ಏನು ಮಾಡಿದ್ರು, ದಕ್ಷಿಣ ಮಧ್ಯ ಭಾಗದಲ್ಲಿ ಬಾಗಿಲು ಕೊಟ್ಟರು. ಆ ಕಡೆ ಜಾಗ ಇದೆ ಓಡಾಡೋದಕ್ಕೆ. ಈ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರಾಯ ಇರ್ತಾನೆ. ಇಲ್ಲಿ ಬೇಕಿದ್ದರೆ ವಿಂಡೋ ಕೊಡಿ, ಯಾವುದೇ ಕಾರಣಕ್ಕೂ ಡೋರ್ ಕೊಡಬಾರ್ದು. ನಾವು ಡೋರ್ ಕೊಟ್ಟಾಗ ಏನಾಗ್ತದೆ, ಯಮಧರ್ಮರಾಯ ಮನೆ ಒಳಗಡೆ ಬರ್ತಾನೆ, ಇಲ್ದಿದ್ದೆಲ್ಲ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾನೆ. ಮತ್ತು ನೋಡಿ, ಈ ಪ್ಯಾಸೇಜಿಂದ ಟಾಯ್ಲೆಟ್ ರೂಮ್ ಹೈಟ್ ಇದೆ, ಈಸ್ಟ್ಗೆ ಹತ್ತಬಾರ್ದು. ಯಾವಾಗ ನಾವು ಈಸ್ಟ್ಗೆ ಹತ್ತೀರಿ ಆವಾಗ ನಮಗೆ ಗ್ರೋತ್ ಕಡಿಮೆ ಆಗ್ತದೆ, ಆರೋಗ್ಯ ಸಮಸ್ಯೆ ಉಂಟಾಗ್ತದೆ. ನಾವು ಏನಿದ್ರು ಉತ್ತರಕ್ಕೆ ಪೂರ್ವಕ್ಕೆ ಹತ್ತಬಾರ್ದು, ಅದೇ ರೀತಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಇಳಿಬಾರ್ದು. ನೋಡ್ರಿ, ಇಲ್ಲಿ ಪೂರ್ವಕ್ಕೆ ಹತ್ತೀರಿ, ಟಾಯ್ಲೆಟ್ ರೂಮ್ ಉಪಯೋಗಿಸಿದಾದ್ಮೇಲೆ ಆಚೆ ಬಂದಾಗ ಮತ್ತೆ ನಾವು ಪಶ್ಚಿಮಕ್ಕೆ ಇಳಿತೀರಿ. ಈ ತಪ್ಪುಗಳನ್ನ ಮಾಡ್ಕೊಬೇಡಿ ನೀವು. ನೋಡ್ರಿ, ಇದು ಬಂದು ಮಾಸ್ಟರ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ವಾಶ್ರೂಮ್ ಕೊಟ್ಟರು ನೋಡಿ. ಮತ್ತೆ ನಾರ್ತ್ಗೆ ಹತ್ತಾರೆ, ಹೈಟ್ ಮಾಡಿದ್ರು, ಸೌತ್ಗೆ ಇಳಿತಾರೆ. ಇದು ಕೊಡಬಾರ್ದು. ಇಲ್ಲಿ ಇನ್ನೊಂದು ತಪ್ಪು ಏನು ಮಾಡ್ತಾರಪ್ಪ, ಇದು ಮಾಸ್ಟರ್ ಬೆಡ್ರೂಮ್ ಆಯ್ತಲ್ವಾ, ಇದು ನೋಡಿ ಸೆಕೆಂಡ್ ಬೆಡ್ರೂಮ್. ಇದು ಸೆಕೆಂಡ್ ಬೆಡ್ರೂಮ್ ಆದಮೇಲೆ ಇವ್ರು ಏನು ಮಾಡಿಬಿಟ್ರು, ಈ ಎರಡಕ್ಕೂ ಟಾಯ್ಲೆಟ್ ರೂಮು ಒಂದೇ ಬಾಗಿಲು ಮಾಡಿಬಿಟ್ರು. ನೋಡ್ರಿ, ಆ ಕಡೆಯಿಂದ ಲಾಕ್ ಮಾಡ್ಕೊಂಡ್ರೆ ಇವ್ರು ಉಪಯೋಗಿಸೋದು, ಆ ಕಡೆ ಲಾಕ್ ಮಾಡಿದ್ರೆ ಆ ಥರ ಮಾಡಿಬಿಟ್ರು. ಅಂದರೆ ಈ ಕಡೆ ಉಪಯೋಗಿಸೋ ಒಳಗಡೆ ಹೋಗಿ ಆ ಬಾತ್ರೂಮ್ದು ಡೋರ್ ಲಾಕ್ ಮಾಡ್ಕೊಂಡ್ರೆ ಇವ್ರು ಉಪಯೋಗಿಸಿ ಆಚೆ ಬರ್ತಾರೆ, ಇವ್ರು ಓಪನ್ ಮಾಡ್ತಾರೆ. ಅವ್ರು ಒಳಗಡೆ ಬಂದರೆ ಇದನ್ನು, ಅಂದರೆ ಆ ಮಾಸ್ಟರ್ ಬೆಡ್ರೂಮ್ಗೆ ಇದು ವಾಯುವ್ಯ ಆಯಿತು, ಒಳ್ಳೆಯದು. ಆದರೆ ಈ ಬೆಡ್ರೂಮ್ಗೆ, ಸೆಕೆಂಡ್ ಬೆಡ್ರೂಮ್ಗೆ ಇದು ನೈಋತ್ಯ, ಈ ರೂಮಿನ ಕುಬೇರ ಮೂಲೆ, ನೈಋತ್ಯ ಮೂಲೆ ಆಗ್ತದೆ. ಇಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲಂದ್ರೆ ಟಾಯ್ಲೆಟ್ ರೂಮ್ಗಳನ್ನ ಕೊಡಬೇಡಿ. ಇದಾದಮೇಲೆ ನನಗೆ ಈ ಕಡೆಯಿಂದ ಬಂದರೆ ನೋಡ್ರಿ, ಇದು ಸೆಕೆಂಡ್ ಬೆಡ್ರೂಮ್. ಇದು ಬಂದು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಇರ್ತಕ್ಕಂಥ ಬೆಡ್ರೂಮು, ಓಕೆನಾ. ಇಲ್ಲಿ ನಮ್ಮ ಮನೆಯವರೇ ಮಲಗ್ತಾರೆ ಅಂದರೆ ವಾಯುವ್ಯದಲ್ಲಿ ವಾಶ್ರೂಮ್ ಬೇಕೇ ಬೇಕು. ಅದು ಉತ್ತರ ದಕ್ಷಿಣ ಆಗ್ಬೋದು, ಪೂರ್ವ ಪಶ್ಚಿಮ ಆಗ್ಬೋದು, ಈ ಕಾರ್ನರಲ್ಲಿ ಬೇಕು. ಈ ಕಾರ್ನರಲ್ಲಿ ಇಲ್ಲ ಅಂದರೆ ಇದನ್ನು ಗೆಸ್ಟ್ ರೂಮ್ ಆಗಿ ಬಳಸಬೇಕು. ಅಂದರೆ ನೆಂಟರು ಬರ್ತಾರೆ, 2 ದಿನ ಇರ್ತಾರೆ, ಇದ್ದು ಹೋಗ್ತಾರೆ. ನಮ್ಮ ಮನೆಯವರೇ ಯಾರಾದರೂ ಮಲ್ಕೊಂಡಾಗ ಈ ಬೆಡ್ರೂಮಲ್ಲಿ ಇರ್ತಕ್ಕಂಥವ್ರನ್ನ ಈ ಮನೆಯಿಂದ ಹೊರಗಡೆ ಕಳಿಸುತ್ತೆ. ಅದು ಯಾವ ರೀತಿ ಕಳಿಸ್ಬೋದು, ಓದೋಕ್ಕೆ ಹಾಸ್ಟ್ಲಿಗೆ ಹೋಗ್ಬೋದು, ಕೆಲಸದ ಮೇಲೆ ಬೇರೆ ಕಡೆ ಹೋಗ್ಬೋದು. ನಮ್ಮ ಅದೃಷ್ಟ ಸರಿಯಿಲ್ಲ ಅಂದರೆ ತೀರೋಗ್ತಾರೆ. ಹಾಗಾಗಿ ಇದು ಗೆಸ್ಟ್ ರೂಮ್ ಅಂದಮೇಲೆ ನಮ್ಮವ್ರು ಮಲಗಬಾರ್ದು. ಬರ್ತಾರೆ, 2 ದಿನ ಹೋಗ್ತಾರೆ. ನಾವೇ ಮಲಗ್ತೀರಿ, ನಮ್ಮ ಅಣ್ಣನೋ ತಮ್ಮನೋ ನಮ್ಮ ಮಕ್ಕಳು ಮಲಗ್ತಾರೆ ಅನ್ನೋ ಆಗಿದ್ದರೆ ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಬೇಕೇ ಬೇಕು ವಾಶ್ರೂಮ್. ಇದು ಈ ಕಾರ್ನರಲ್ಲೇ ಬರಬೇಕು. ಈ ರೂಮ್ಗಾದರೂ ಅಟ್ಯಾಚ್ ಇರ್ಬೋದು, ಮಾಸ್ಟರ್ ಬೆಡ್ರೂಮ್ಗಾದರೂ ಅಟ್ಯಾಚ್ ಇರ್ಬೋದು, ಅಥವಾ ಇದಾದಮೇಲೆ ಮನೆಯ ಒಳಗಡೆ ಕಾಮನ್ ಟಾಯ್ಲೆಟ್ ಆದರೂ ಇರಲೇಬೇಕು. ಇಲ್ಲ ಅಂದಾಗ ಈ ರೂಮಲ್ಲಿರೋರು ಹೊರಗಡೆ ಹೋಗ್ತಾರೆ. ನನ್ನ ಕ್ಲೈಂಟ್ ಏನಿದಾರಲ್ವ, ಅವ್ರ ಹೆಸರು ಬಂದು ಮಂಜುನಾಥ್ ಗೌಡ್ರು ಅಂತ ಇದನ್ನು ತೊಗೊಂಡಿರೋದು. ಅವ್ರು ಏನು ಹೇಳಿದ್ರು ನನಗೆ ಅಂದರೆ, ಸರ್ ಇಲ್ಲಿ ನನಗೆ ಸೈಟ್ ಬಂದು 50 ರಿಂದ 60 ಲಕ್ಷ ಆಗುತ್ತೆ, ಆದರೆ ನಾನು ಈ ಮನೆ ಸೇರಿನೇ 60 ಲಕ್ಷಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ನಮ್ಮ ಕ್ಲೈಂಟ್ ಕಡಿಮೆ ರೇಟಿಗೆ ತೊಗೊಂಡ್ರು, ಓಕೆ, ಆದರೆ ಅವರು 60 ಲಕ್ಷಕ್ಕೆ ಕೊಡೋ ಅಂಥದ್ದು ಏನಾಗಿತ್ತು? ನಾನು ನಮ್ಮ ಮಂಜುನಾಥ್ ಗೌಡ್ರಿಗೆ ಹೇಳಿದೆ, ಈ ಮನೆಯೆಲ್ಲ ನೋಡಿದ್ಮೇಲೆ, ಸರ್ ಇದು ಈಶಾನ್ಯ ಕಟ್ಟಾಗಿದೆ, ಉತ್ತರ ವಾಯುವ್ಯದಲ್ಲಿ ಗೇಟ್ ಇದೆ, ಹಾಗಾಗಿ ಈ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ, ಅವರು ನಮ್ಮ ಹೆಸರನ್ನು ಕೆಡಿಸ್ತಾರೆ ಸರ್, ಮತ್ತು ಈಶಾನ್ಯ ಕಟ್ಟಾಗಿರೋದ್ರಿಂದ ನಮಗೆ ಮನೆಯ ಯಜಮಾನಿಗೆ ಮೈಂಡ್ ಬ್ಲಾಕ್ ಆಗ್ತದೆ ಅಂತ ಹೇಳಿದೆ. ಅವಾಗ ವೀಕ್ ಆಗ್ತಾರೆ ಯಜಮಾನರು, ಮನೆ ಗಂಡು ಮಕ್ಕಳು. ಅವಾಗ ಏನಾಗ್ತದೆ, ಅಗ್ನಿಮೂಲೆ ಆಚೆ ಹೋಗಿರೋದ್ರಿಂದ ಹೆಣ್ಣು ಮಗಳು ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದ್ರು, ಹೌದು ಸರ್, ಈ ರೂಮಲ್ಲಿ ಅಂದರೆ ವಾಯುವ್ಯದಲ್ಲಿರ್ತಕ್ಕಂಥ ರೂಮಲ್ಲಿ ಅವ್ರ ಮಗಳಿದ್ರು, ಗಂಡ ಹೆಂಡತಿ ಮಗಳು 3 ಜನ ಇದ್ದಿದ್ದು ಈ ಮನೇಲಿ. ಮಗಳನ್ನ ಈ ರೂಮಲ್ಲಿ ಮಲಗಿಸ್ತಾಯಿದ್ರು. ಆ ಹುಡುಗಿ ಬೇರೆ ಕ್ಯಾಸ್ಟರ್ನ ಮದುವೆ ಆಗಿ ಹೊರಟೋದ್ಲು. ಆ ಅವಮಾನ ತಾಳಾಡ್ದಿರ ಪಾಪ ಅವರು ಈ ಮನೇನ ಎಷ್ಟಕ್ಕಾಗುತ್ತೋ ಅಷ್ಟು ಕಡಿಮೆಗೆ ಕೊಟ್ಬಿಟ್ಟು ಬೆಂಗಳೂರಿಗೆ ಹೊರಟೋದ್ರು ಅನ್ನೋ ವಿಷಯನ ನನಗೆ ನಮ್ಮ ಮಂಜುನಾಥ್ ಗೌಡರು ತಿಳಿಸಿದ್ರು.
ನೋಡಿ, ನಾನು ಆಗಲೇ ಹೇಳಿದೆ, ಉತ್ತರ ವಾಯುವ್ಯ ಗೇಟು ನಮ್ಮನೆ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ನಮ್ಮನೆ ಮಕ್ಕಳು ನಮಗೆ ಕೆಟ್ಟ ಹೆಸರು ತರ್ತಾರೆ ಅಂತ ಈ ಮನೇಲಿ ತಂದಿದ್ದಾರೆ. ಈಶಾನ್ಯ ಕೆಟ್ಟಾಯಿತು. ಈಶಾನ್ಯ ಕೆಟ್ಟಾದರೆ ಹೇಳ್ತೀನಿ ನಾನು, ಮಕ್ಕಳಿಗೆ ಲವ್ ಮ್ಯಾರೇಜ್ ಆಗುತ್ತೆ. ಅದು ಗಂಡು ಮಕ್ಕಳಾಗ್ಬೋದು, ಹೆಣ್ಮಕ್ಳಾಗ್ಬೋದು. ಈಶಾನ್ಯ ಕೆಟ್ಟಾದಾಗ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಮೂರನೇದು ಬಂದು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಸೆಕೆಂಡ್ ಬೆಡ್ರೂಮ್ ಏನಿರುತ್ತೆ, ಆ ಬೆಡ್ರೂಮಲ್ಲಿ ವಾಯುವ್ಯದಲ್ಲಿ ವಾಶ್ರೂಮ್ ಇಲ್ಲ ಅಂದರೆ ಆ ರೂಮಲ್ಲಿ ಇರೋರು ಆ ಮನೇಲಿ ಇರಲ್ಲ ಅಂತ ಹೇಳಿದೆ. ನೋಡಿ, ಆ ಮಗು ಮತ್ತೆ ಲವ್ ಮ್ಯಾರೇಜ್ ಆಗಿ ಆಚೆ ಹೋದ್ಲು. ಯಾವಾಗ 3 ತಪ್ಪಾಗುತ್ತೆ ಆವಾಗ ನಮಗೆ ನೆಗೆಟಿವ್ ಬೇಗ ಬರುತ್ತೆ. 6 ತಿಂಗಳಿಗೆ ಬರೋ ಅಂಥ ನೆಗೆಟಿವ್ 3 ತಿಂಗಳಿಗೆ ಬಂದ್ಬಿಡುತ್ತೆ. ನಾವು ನಮ್ಮ ಮನೆಯಲ್ಲಿ ತಪ್ಪು ಮಾಡಿಬಿಟ್ಟು ನಮ್ಮ ಮಕ್ಕಳ ಮೇಲೆ ದೂರನ್ನು ಹಾಕಬಾರ್ದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಮ್ಮ ಮಕ್ಕಳು ಒಳ್ಳೆಯವರೇ, ನಾವು ತಪ್ಪು ಮಾಡಿರ್ತೀರಿ, ಅದು ನಮ್ಮ ಮಕ್ಕಳಿಗೆ ರಿಸಲ್ಟಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಮನೆಗಳನ್ನು ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಗೆ ಗೊತ್ತಿಲ್ದಿರೋನೋ ಈ ಥರ ತಪ್ಪುಗಳು ಮಾಡ್ಕೊಂಡಿರ್ತೀರಲ್ಲ, ಆದಷ್ಟು ಈ ವಿಡಿಯೋ ನೋಡಿದ್ಮೇಲೆ ಬದಲಾಯಿಸ್ಕೊಳ್ಳಿ. ಅವಕಾಶ ಇದೆ ಇನ್ನೂ ನಿಮಗೆ ಚೇಂಜ್ ಮಾಡ್ಕೊಳೋಕ್ಕೆ ಅವಕಾಶ ಇದೆ. ಚೇಂಜ್ ಮಾಡ್ಕೊಂಡಾಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಸುಮ್ಮನೆ ನಮ್ಮ ಮಕ್ಕಳನ್ನ ಮಾತು ಕೇಳಲ್ಲಪ್ಪ ಅಂತಲ್ಲ. ನಿಮ್ಮ ಮನೆ ಹೆಂಗಿರುತ್ತೆ ನಮ್ಮ ಮಕ್ಕಳು ಹಂಗಿರ್ತಾರೆ, ನಮ್ಮ ಮನೆ ಹೆಂಗಿರುತ್ತೆ ನಮ್ಮ ಮಕ್ಕಳು ಹಂಗಿರ್ತಾರೆ. ನಿಮ್ಮ ಮನೆ ಯಾವ ರೀತಿ ಇರುತ್ತೆ ನಿಮ್ಮ ಮಕ್ಕಳು ಆ ರೀತಿ ವರ್ತಿಸ್ತಾ ಇರ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಿಮ್ಗೇನಾದರೂ ಇದೇ ರೀತಿ ಪ್ರಾಬ್ಲಮ್ ಇದೆ ಸರ್, ನಮ್ಮ ಮನೆಯಲ್ಲೂ 4-6 ಥರ ಪ್ರಾಬ್ಲಮ್ ಇದೆ, ಗೊತ್ತಾಗ್ತಾ ಇಲ್ಲ ಅಂದರೆ ಸೈಟ್ ವಿಸಿಟಿಂಗ್ ಕರೀರಿ. ಖಂಡಿತವಾಗೂ ಬಂದು ನಿಮ್ಮ ಮನೇಲಿ ಏನು ತಪ್ಪಿದೆ ಅಂತ ನಾನು ಮಾರ್ಕ್ ಮಾಡಿಕೊಟ್ಟು ಬರ್ತೀನಿ. ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ನಮ್ಮ ಮನೇಲಿ ಇರೋರು 4 ಜನ ಅಲ್ಲ 10 ಜನ ಇದ್ರೂ ಒಂದೇ ಮಾತಲ್ಲಿ ಇರ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.